ದೀಪ ಬೆಳಗುವ ಕಾರ್ಯಕ್ರಮ ಮೇಲೆ ಮಾಡಿ. ಸೊ ಇಲ್ಲಿ ವೆಲ್ಕಮ್ ಸಾಂಗ್ ಸ್ವಾಗತ ಗೀತೆಯಿಂದ ನಾವು ಶುರು ಮಾಡೋಣ ಅಂತ. ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯ ಕಳಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದದಲ್ಲೂ ಸಂಚರಿಸು ಊರಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದ ಮೇಲೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನ್ನು ಬೆಳಕಾಗಿಸು ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ ನಾದ ಅನ್ನೋದು ಭಾವಾಂತರಂಗನೇ ಶಿಲೆಯಿಂದ ತಾನೇ ಕಲೆಗೆ ಮತಿ ಶಿಲೆಯಿಂದ ಶಿಲೆಗೆ ಗುಂಶಾರತಿ ಪ್ರತಿಯೊಂದರಲ್ಲೂ ಅವನಾನತಿ ಒಲವಿಂದ ತಾನೇ ಸುಖ ಸಮ್ಮತಿ ಈ ಲೋಕ ವಿರಂಗ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಒಂದ ಸರ್ ಮನೆಗೆ ಇದು ಇದು ಜೆನ್ಯೂನ್ ಸರ್. ಬೇರೆ ಇಲ್ಲ ಇದು 100% ಜೆನ್ಯೂನ್ ಸರ್. ಯಾಕಂದ್ರೆ ಮನೆಗೆ ಹತ್ರ 100% ನಿಜ. ಬೇರೆ ಮೇಡಮ್ ಒಂಚೂರು ಪಾಯಿಂಟ್ ಬರ್ತಾ ಇದ್ದಾರೆ. ವಿನ್ನರ್ ಆಗಿದಾರಲ್ಲ ಅದಕ್ಕೆ ವಿನ್ನರ್ ಆಗಿದ್ದಾರೆ, ರನ್ನರ್ ಆಗಿದ್ದಾರೆ. ಮತ್ತೆ ನಿಮ್ಮ ಮಕ್ಕಳು ನೀವು ರಿಯಾಲಿಟಿ ಶೋಸ್ ಅಲ್ಲಿ ನೋಡ್ಬೇಕು ಅಂತ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ? 90% ಎಲ್ಲರೂ ಕೈ ಹಿಡಿದಿದ್ದೀರಾ. ನಿಮ್ಮ ಮಕ್ಕಳನ್ನು ನೀವು ರಿಯಾಲಿಟಿ ಶೋಸ್ ಅಲ್ಲಿ ನೋಡ್ಬೇಕು ಅಂತ ನಿಮ್ಗೂ ಆಸೆ ಇದೆ ಅಂತ ನನ್ಗೆ ಗೊತ್ತಾಯ್ತು.
யார்கிட்டயும் சொல்லாத. ப்ராமிஸா சொல்ல மாட்டேன். ஓகே? என்னாச்சு நம்ம கமிட் ஆயிட்டாப்பா. பிரவீன் பையன் சூப்பர் பிகரை உஷார் பண்ணிட்டாப்பா. பக்கத்து கிளாஸ் தான். ஐயா மச்சான் பண்ணிட்டான்ப்பா. ஐயா ஏய் இவனே வாடா. அம்பு விட்டாலே கோலே கொண்டு கண்ணாலே யுட்டா வந்தாலே லவ தந்தாலே ஜோக்கா இருந்தேனே நானும் உங்க முன்னால ஹீரோ அண்ணனே ஒத்த சொல்லல ஏ பக்கத்து கிளாஸ் தான் ஏ உஷார் பண்ணாமா ஏ வெக்க போறானா ஏ மஜா 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 பசாவரி பொண்ணே நீ வெக்கி பண்ணே நாம தொட்டு நிறுத்துனே ஏ மஜா 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 ஏக்க வந்தாலே சோக்கா சொன்னாலே லைஃப் மாத்தி புடாலே Happy New Year. ಥ್ಯಾಂಕ್ ಯು. ಎಲ್ಲರ ಆಶೀರ್ವಾದ ಮಗುಗಿರ್ಲಿ, ಬಹಳ ದೊಡ್ಡ ಡ್ಯಾನ್ಸರ್ ಆಗಿ ಫ್ಯೂಚರ್ ಅಲ್ಲಿ ಬರಲಿ ಅಂತ ನಾ ದೇವರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಸ್ಪೆಷಲ್ ಅಪ್ಡೇಟ್, ಎಷ್ಟು ದಿನ ತಗೊಂಡ್ರು ಈ ಪರ್ಫಾರ್ಮೆನ್ಸ್ ಕಲ್ತ್ಕೊಳಕ್ಕೆ ಈ ಮಕ್ಕಳು ಅಂತ? ಎಷ್ಟು ದಿನ ತಗೊಂಡಿರ್ಬೋದು? ಕಣ್ಣಿನ ತರ ಕಾಣಿಸ್ತೀನಿ ಅಂದ್ರೆ ಅದು ನಿಮ್ ಪ್ರಾಬ್ಲಮ್ ಅಲ್ಲ, ನನ್ನ ಕಲರ್ ಪ್ರಾಬ್ಲಮ್.
ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಪುಟ್ಟಿಲ್ಲ ಒಂದೊಳ್ಳೆ ಬೈಗುಳವನು ನುಡಿಯುವ ಹಾಗೆ ಅತಿ ತುಂಬ ಮಾತೊಂದ ಮಾತಾಡಲ ಕಿಡಿಗೇಡಿ ಕನಸೊಂದ ಕಟ್ಟಿಲ್ಲ ತಡ ಮಾಡದೆ ಸಣ್ಣ ಮುತ್ತಿಲ್ಲ ಇದು ನಾನು ಹೇಳಿದ್ದೇನೆ ಮುಚ್ಚಿಲ್ಲ ಅಶೋಕ ಎದ್ದೆಗೆ ಹೊಡೆಯೋದು ಎದುರುಗಡೆ ನಿಲ್ಲೋದಕ್ಕಿಂತ ಮುಂಚೆ ಎದ್ದೆ ಗಟ್ಟಿಗೆ ಮುಟ್ ನೋಡ್ಕೋ ಎತ್ಕೊಂಡು ಎತ್ಕೊಂಡು ಅರ್ಜುನ್ ಅಂತ ಹೆಸರು ಕಟ್ಟಿ ಸೂರ್ಯ ಕೈ ಬೀಳಲ್ಲ ಹೇಳೋ ಕೇಳೋ ಯಾರು ಇಲ್ಲ ಜಾತಿ ಬಂದೋಲ್ಲ ಯಾರು ನಾನು ಬಂದೋಲ್ಲ
ಪಕ್ಕದ ಮನೆ ಪದ್ಮಾನಂಗೆ ಜೋಡಿ ಆಗಲ್ವಾ
ಫುಲ್ ಜೋಶಲ್ಲಿದ್ದಾರೆ. ಈಗ ಮಾತಾಡ್ಬೇಡ, ನಾನು ಸಿನಿಮಾ ಸಾಂಗ್ ಆಗ್ತೀನಿ, ಸ್ವಲ್ಪ ಸುಮ್ಮನೆ ಯಾರು. ರಿಯಲಿ ವಂಡರ್ಫುಲ್, ಅಸ್ಟಾನಿಶಿಂಗ್ ಪರ್ಫಾರ್ಮೆನ್ಸ್, ಮಾರ್ವೆಲಸ್. ಇದೇನು ಪದನೇ ಇಲ್ಲ ಬಿಡಿ ಹೇಳೋದಕ್ಕೆ. ಬ್ಯೂಟಿಫುಲ್. ಇಂಥ ಒಳ್ಳೆ ಮಾಸ್ಟರ್ಸ್ ಹತ್ರ ನಿಮ್ಮ ಮಕ್ಕಳು ನೀವು ಕಳಿಸೋದು, ನೀವು ನಿಮ್ಮ ಚಪ್ಪಾಳೆ ಹೊಡ್ಕೊಂಡು ಖುಷಿ ಪಡಬೇಕು. ಒಳ್ಳೆ ಡ್ಯಾನ್ಸರ್ಸ್, ಎಂತ ಒಳ್ಳೆ ಡ್ಯಾನ್ಸರ್ಸ್. ಎಷ್ಟಿರ್ಬೋದು ಏಜ್ ಇವ್ರಿಬ್ರು? ಎಷ್ಟಿರ್ಬೋದು? 21 ಡ್ರೈವಿಂಗ್ ಲೈಸೆನ್ಸ್ ಬಂದು 4 ವರ್ಷ ಆಗಿದೆ ಅಷ್ಟೇ. ಬಹಳ ದೊಡ್ಡವರು ಏನಿಲ್ಲ, 30, 35, 24 ಎಲ್ಲ ಹೇಳ್ತಾರೆ. ಬಹಳ ಚಿಕ್ಕವರು. ಚಿಕ್ಕ ಏಜಲ್ಲಿ ನಿಮ್ಮೆಲ್ಲರೂ ಪ್ರೋತ್ಸಾಹದಿಂದನೂ ಇಷ್ಟು ಮಟ್ಟಕ್ಕೆ ಬಂದಿದ್ದಾರೆ. ನೀವೆಲ್ಲರೂ ಇಲ್ಲಾಂದ್ರೆ ಇವ್ರಿಗೆ ಯಾರು ಗುರುತಿಸೋರು? ಇವ್ರನ್ನ ನಾವೇ ಗುರುತಿಸ್ತೀವಿ. ಒಂದೆರಡು ನಿಮಿಷ ಮಾತಾಡ್ತಾರೆ. ಮೇನ್ಲಿ ಚೇತನ್ ಮಾತಾಡ್ತಾರೆ. ಅಂದರೆ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ, ಸೆಕೆಂಡ್ ಇಯರ್ ಆ್ಯನಿವರ್ಸರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಹಂಗೆ ಮಕ್ಕಳನ್ನ ಕಂಟಿನ್ಯೂಸ್ ಆಗಿ ಕಳಿಸ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್ ಪೇರೆಂಟ್ಸ್, ಇಷ್ಟೊತ್ತವರೆಗೂ ಬಂದು ವೆಯ್ಟ್ ಮಾಡಿಕೊಂಡು ಇನ್ನೂ ಊಟ ಆಗಿರ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿದ್ದಕ್ಕೆ. ನಾವು ಫಸ್ಟ್ ಆ್ಯನಿವರ್ಸರಿಗೆ, ಸೆಕೆಂಡ್ ಆ್ಯನಿವರ್ಸರಿಗೆ ಒಂದು ಡಿಫ್ರೆನ್ಸ್ ಮಾಡಿದ್ವಿ. ಅಂದರೆ ಇವಾಗ ಫಸ್ಟ್ ಆ್ಯನಿವರ್ಸರಿ ಏನೋ ಒಂದು ಎಂಜಾಯ್ಮೆಂಟಿಗೆ ಮಾಡಿದ್ವಿ. ಸೆಕೆಂಡ್ ಆ್ಯನಿವರ್ಸರಿ ಒಂದು ಎಕ್ಸ್ಪೀರಿಯನ್ಸ್ ಥರ. ಅಂದರೆ ಮಕ್ಕಳು ಇವಾಗ ಪುಟ್ ಮಕ್ಕಳು ಇದ್ದಾರಲ್ಲ, ಅವ್ರಿಗೇನೋ ಕಾಂಪಿಟೇಷನ್ ಮಾಡಿಲ್ಲ. ಅಂದರೆ ಸೆಟ್ ಆಗಲ್ಲ ಸಾಂಗು ಇವರೆಲ್ಲ ಆ್ಯಡ್ ಮಾಡಿದ್ರು, ಅವ್ರು ಕಾಂಪಿಟೇಷನ್ ಮಾಡಿಲ್ಲ. ಲಾಸ್ಟ್ ಗರ್ಲ್ಸ್ 6 members ಗರ್ಲ್ಸು ಮತ್ತು ಈ 2 batch ಬಾಯ್ಸ್ ಏನು ಮಾಡಿದ್ರು, ಅವ್ರಿಗೆ ಮಾತ್ರ ಕಾಂಪಿಟೇಷನ್ ಮಾಡಿದ್ವಿ. ಏನಕ್ಕೆ ಅಂದರೆ ಇಲ್ಲಿಂದ ರಿಯಾಲಿಟಿ ಶೋಗೆ ಒಂದು ಟ್ರೈನ್ ಅಪ್ ಥರ ಆಗಬೇಕು, ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು, ಒಂದು ಸ್ಟೇಜ್ ಫಿಯರ್ ಹೋಗ್ಬೇಕು ಅಂದ್ಬಿಟ್ಟು ನಾವು ಈ ಕಾಂಪಿಟೇಷನ್ ಮಾಡಿದ್ದು. ಇಂಟ್ರಾ ಡ್ಯಾನ್ಸ್ ಕ್ಲಾಸ್ ಸೋಲೋ ಕಾಂಪಿಟೇಷನ್ ಅಂತ ಮಾಡಿದ್ರಿ. ಇದು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಫಸ್ಟ್ ಅನ್ನೋದಕ್ಕಿಂತ ನಾವೇನಾದರೂ ಒಂದು ಹೊಸದಾಗಿ ಹೇಳ್ಕೊಡ್ಬೇಕು, ಒಂದು ಹೊಸ ಎಕ್ಸ್ಪೀರಿಯನ್ಸ್ ತರಬೇಕು ಮಕ್ಕಳಿಗೆ ಅನ್ನೋದಕ್ಕೆ ಈ ಕಾಂಪಿಟೇಷನ್ನ ಮಾಡಿದ್ದು. ಇದರಲ್ಲಿ ಯಾವುದೇ ಅಂದರೆ ಜಡ್ಜ್ ಮಾಡಿದ್ದು ಬಂದು ನಾನು ಮತ್ತು ನನ್ನ ಫ್ರೆಂಡ್ ಶಶಾಂಕ್ ಅಂತ. ಅವರು ಜೋಡಿ ಆರ್ ರೆಡಿ ತಮಿಳ್ ಸೀಸನ್ ವಿನ್ನರು ಮತ್ತು DKD ಸೀಸನ್ 9 ವಿನ್ನರು. ಜಡ್ಜ್ಮೆಂಟ್ ಎಲ್ಲ ನಾವು ಒಂದು ಪರ್ಫೆಕ್ಷನು, ಎಕ್ಸ್ಪ್ರೆಷನು, ಸ್ಟೇಜ್ ಪ್ರೆಸೆಂಟೇಷನು ಮತ್ತು ಜಿಮ್ನಾಸ್ಟಿಕ್ಸ್ ಇಷ್ಟು ಸೇರಿ ಕೌಂಟ್ ಮಾಡಿರಿ. ಸೇಮ್ ಇಲ್ಲಿ ಯಾವ ಥರ ಸೆಟಪ್ ಆಗಿದೆಯೋ ಅದೇ ಥರ ಸೇಮ್ ಈ ಬ್ಯಾಕ್ಗ್ರೌಂಡಲ್ಲಿ ಏನಿದೆಯೋ ಅದನ್ನು ಕ್ಲಾಸಲ್ಲಿ ಮಾಡಿದ್ರಿ. 25th ಮಾಡಿದ್ದು ಅದೇ ಥರ ಕೆಳಗಡೆ ಮಾಡಿದ್ದೀರಿ. ಮೇಲೆ ಮಾಡಬೇಕಾಗಿತ್ತು, ಮೇಲೆ ಜಾಗ ಸಾಲಲ್ಲ ಅಂತ ಇಲ್ಲಿ ಮಾಡಿದ್ರೆ ಇಲ್ಲೂ ಸಾಲ್ತಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ರಿಸಲ್ಟ್ಸು ಇವತ್ತು ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅದು ಇಂಪಾರ್ಟೆಂಟ್ ಅಲ್ಲ, ಜೀವನದಲ್ಲಿ ಗೆಲ್ಬೇಕು ಅಷ್ಟೇ. ಸೊ ವಿನ್ನಿಂಗ್ ಅನೌನ್ಸ್ಮೆಂಟ್ ಏನಿದೆ ಅದು ಪ್ಯೂರ್ ಜಡ್ಜ್ಮೆಂಟು, ಯಾವುದೇ ಥರ ಇದಾಗಿಲ್ಲ, ಅಂದರೆ ಮಾಲ್ ಮ್ಯೂಸಿಷಿಯನ್ ಏನೂ ಆಗಿಲ್ಲ. ಸೊ ವಿನ್ನರ್ಸ್ ಯಾರು ಅನೌನ್ಸ್ಮೆಂಟು ನಮ್ಮ ಆ್ಯಂಕರ್ ಮಾತಾಡ್ತಾರೆ. ಹೇಳ್ಬೋದು, ಮಕ್ಕಳ ಹೆಸರು ಹೇಳ್ಬೋದು. ಯಾವುದೋ ಒಂದು ಪ್ರೈಸ್ ಬಂದಿರುತ್ತಲ್ವಾ, ಹೇಳಿ. ನೀವು ಹೇಳ್ಬೋದು. ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡಿ ಎಲ್ಲ ನಿಲ್ಸ್ಬಿಟ್ಟು ಇನ್ನೇನು ಹೆಸರನ್ನು ಹೇಳೋದು ಎಲ್ಲ ಗೊತ್ತೇ ಆಗಿರ್ತಾರೆ. ಇಲ್ಲಿರೋದು ಯಾರು ಫಸ್ಟ್ ಸೆಕೆಂಡ್ ಅಲ್ಲ. ಸರ್ ಯಾರು ಥರ್ಡ್ ಇರ್ಬೋದು? ಯಾರು ಮಾತಾಡೋ ಚೆನ್ನಾಗಿ ಆಡಿದ್ರ? 3 ಜನ ಚೆನ್ನಾಗಿ ಆಡಿದ್ದಾರೆ. ಆ್ಯಕ್ಚುಲಿ ಏನು ದೊಡ್ಡ ಡಿಫ್ರೆನ್ಸ್ ಇಲ್ಲ, ಹಾಫ್ ಮಾರ್ಕ್ಸು 1 ಮಾರ್ಕ್ಸು ಈ ಥರ ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ನಾವೇ ಅನೌನ್ಸ್ ಮಾಡೋಣ. 3 ಜನ ರೆಡಿ ಇದ್ದಾರೆ, ನಾವೇ ಕಾಯ್ಸೋದು ಬೇಡ. ಥರ್ಡ್ ಪ್ಲೇಸ್ ಗೋಸ್ ಟು ಯಾಶಿಕಾ. ಸರ್ಟಿಫಿಕೇಟ್ಸ್ ರೆಡಿ ಇಟ್ಕೊಳ್ಳಿ. ಯಾಶಿಕಾ ಥರ್ಡ್ ಪ್ಲೇಸ್. ಸೆಕೆಂಡ್ ಪ್ಲೇಸ್ ಯಾರು ಇರ್ಬೋದು? ಸೆಕೆಂಡ್ ಪ್ಲೇಸ್ ಯಾರು ಹೇಳೋದು? ಎಲ್ಲೋ ಮಾರ್ಕ್ಸ್ ಶೀಟ್ ಎಲ್ಲೋ ಆಚೆ ಪ್ರಿಂಟ್ ಕೊಟ್ಟಂಗಿಲ್ಲ, ಕರೆಕ್ಟ್ ಆಗಿ ಹೇಳ್ತಾರೆ. ಅವಾಗ ಎಲ್ಲ ಗೆಸ್ ಕರೆಕ್ಟ್ ಇದೆ. ಸೆಕೆಂಡ್ ಪ್ಲೇಸ್ ಗೋಸ್ ಟು ಶನಿ. ವಿನ್ನರು ಯಾರು?
ಕರೆಕ್ಟ್, ಯಶವಂತ್ ಅಣ್ಣ ಬನ್ನಿ. ಯಶವಂತ್, ಸೆಕೆಂಡ್ ಪ್ಲೇಸ್ ಗೋಸ್ ಟು ಯಶವಂತ್. ಗುಡ್, ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಪ್ಲೇಸ್ ಯಾರಿರ್ಬೋದು? ಲಿಸ್ಟ್ ನೀನ್ ಹತ್ರ ಇದೆಯಾ? ಜೋಬಲ್ ಇಟ್ಕೊಂಡಿದ್ಯಾ? ನಾನು ತೋರಿಸು. ನಾನು ಏನು ಕೆಲಸ ಮಾಡ್ತಾ ಇದ್ದಾರೆ, ನಾನು ಪೇಮೆಂಟ್ ಅರ್ಧ ಕಟ್ ಮಾಡ್ತಾ ಇರ್ತೀನಿ. ಫಸ್ಟ್ ಪ್ಲೇಸ್ ಗೋಸ್ ಟು ಮನೋಜ್. 3 ಜನ. ಯಶವಂತ್ ಬನ್ನಿ ಮುದ್ದು. ಮಾತಾಡ್ಬೇಕಪ್ಪ, ಮಾತಾಡು ಮಲ್ಲಿಗೆ ನಂತರ ಫಸ್ಟ್ ಮಾತಾಡೋ. ನೀವು ಮಾತಾಡಿದ್ರ ಮಾಸ್ಟರ್ ಸೈಲೆಂಟ್ ಆಗಿ ಮಕ್ಕಳು ಹೆಂಗ್ ಮಾತಾಡ್ತಾರೆ. ನೆಕ್ಸ್ಟ್ ಇರೋದು 2ನೇ ಕ್ಯಾಟಗರಿ, ಸೀನಿಯರ್ ಬಾಯ್ಸ್, ಸೀನಿಯರ್ ಗರ್ಲ್ಸ್. ಜೋರಾದ ಚಪ್ಪಾಳೆ ಬರಲಿ. Thank you. Good. Hello. Okay. ನನಗೆ ಪ್ರೈಸ್ ಬಂದಿರೋದಕ್ಕಾಗಿ ಚೇತನಣ್ಣ, ಚಂದ್ರನಣ್ಣ, ಥ್ಯಾಂಕ್ ಯು ಸೊ ಮಚ್. ಚಂದನ್ ಮಾಸ್ಟರ್, ಚೇತನ್ ಮಾಸ್ಟರಿಂದ ನನಗೆ ಪ್ರೈಸ್ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಪ್ಲೇಸ್ ಅಲ್ವಾ, ಸ್ವಲ್ಪ ಚೆನ್ನಾಗಿರಲಿ. ಓಕೆ, 10, 9, 8, 7, 6, 5, 4, 3, 2, 1. The first place goes to Chintu. ಸರ್ಗೂ ಶೈನಸ್ ಇದೆ, ಎಲ್ಲರೂ ಸ್ಟೂಡೆಂಟ್ಸ್ಗೂ ಶೈನಸ್ ಇದೆ. ಅಂದ್ರೆ ಸ್ಟೇಜ್ ಫಿಯರ್ ಇಲ್ಲ, ಬಟ್ ಪ್ರೈಸ್ ತಗೊಳಕ್ ಬರುವಾಗ, ಮಾತಾಡುವಾಗ, ಮೈಕ್ ಕೊಟ್ಟಾಗ ಅದನ್ನ ಬಳಸ್ಕೋತಾ ಇಲ್ಲ. ಅದನ್ನ ಸ್ವಲ್ಪ ಚೆನ್ನಾಗಿ ಬಳಸ್ಕೊಳ್ಳಿ. ಮತ್ತೆ ನನ್ನ ಮಗನ ವಿಷಯ
ವಿಷಯಕ್ಕೆ ಬಂದಾಗ ಅವನ ಫಸ್ಟ್ ನಾನು ಡ್ಯಾನ್ಸ್ ಕ್ಲಾಸ್ ಹಾಕಿದ್ದು ತುಂಬಾ ತಲೆರುತ್ತೆ ಅಂತ. ಆಕ್ಚುಲಿ ಅವನು ಸ್ಕೂಲಲ್ಲೂ ಅಷ್ಟೇ ಓದುವಾಗ ಟೀಚರ್ಸ್ ಒಬ್ಬರೇ ಇರೋದಕ್ಕಿಂತ ಪನಿಷ್ಮೆಂಟೇ ಜಾಸ್ತಿ ತಗೊಂಡಿರೋದು. ಸೊ ಅಷ್ಟು ಲಾಟಿ ಆಗಿರೋದ್ರಿಂದ ಕಳ್ಸಿಲ್ಲ ನಾನು. ಬಟ್ ಅವನು ಬರ್ತಾ 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 ಸರ್ಗೆ ಫ್ಯಾನ್ ಆಗ್ಬಿಟ್ಟಿದ್ದಾನೆ. ಅವ್ನ ಟೈಮ್ ಊಟ ಮಾಡ್ತಿರಲ್ಲ ಗೊತ್ತಿಲ್ಲ, ಬಟ್ ಸಂಜೆ ಆಗ ಕಾಯ್ತಾ ಇರ್ತಿದ್ವಿ. ಸೊ ಅಷ್ಟೊಂದು ಮಕ್ಕಳನ್ನ ಅಟ್ರಾಕ್ಟ್ ಮಾಡೋದು ಒಂದು ಕಲೆ. ಎಲ್ಲರಿಂದ ಎಲ್ಲ ಆಗೋದಿಲ್ಲ. ಯಾಕಂತಂದ್ರೆ ಆಸ್ ಎ ಪೇರೆಂಟ್ ಆಗಿ 1 or 2 ಮಕ್ಕಳಿಗೆ ನಾವು ತುಂಬಾ ಕಷ್ಟ ಪಡ್ತೀವಿ. ಅಷ್ಟಷ್ಟು ಮಕ್ಕಳನ್ನೆಲ್ಲ ಹಾಕೊಂಡು ಬೇರೆ ಕಡೆ ಪ್ರೋಗ್ರಾಮ್ ಕೊಡಕ್ ಹೋದಾಗಲೂ ಅಷ್ಟೇ ಎಲ್ಲೂ ಡಿಸಿಪ್ಲಿನ್ಗೆ ಪ್ರಾಬ್ಲಮ್ ಆಗಲ್ಲ. ಅವ್ರು ಡ್ಯಾನ್ಸ್ ಮುಗಿದ ತಕ್ಷಣ ಸೀದಾ ಹೋಗಿ ಅವ್ರು ಹೇಳಿದ ಪ್ಲೇಸಲ್ಲಿ ಕೂತಿರ್ತಾರೆ ಮಕ್ಕಳು. ಸೊ ಅದು ಒಂದಿನದಲ್ಲಿ ಬರೋದಲ್ವೇ ಅಲ್ಲ, ಅದು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ಚಪ್ಪಾಳೆ. ನಾನು ಚೇತನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ 6 ಮಂತ್ಸಿಂದ ನನ್ನ ಮಗನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನಗೊಬ್ಬನೇ ಮಗ ಇರೋದು, ಅವನಿಗೆ ಫ್ರೆಂಡ್ಸ್ ಕಡಿಮೆ. ಆಮೇಲೆ ನಾವು ಸ್ವಲ್ಪ ಮುದ್ದಾಗಿ ಸಾಕಿರೋದ್ರಿಂದ ಯಾರಾದರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಹತ್ಕೊಂಡ್ಬಿಡೋನು. ಅದು ಚೇತನ್ ಸರ್ಗೂ ಅನುಭವ ಆಗಿದೆ. ಫಸ್ಟ್ ಟೈಮು ಚೇತನ್ ಸರು ನಾನು ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದೆ 3rd ಫ್ಲೋರಲ್ಲಿ. ನಾನು ಇದ್ದೀನಿ ಅಂದ್ಬಿಟ್ಟು ಹೇಳಿಲ್ಲ ಚೇತನ್ ಸರ್ಗೆ, ಬರಕ್ಕೆ ಬಂದ್ಬಿಟ್ಟ. ಸರು ಸ್ವಲ್ಪ ಗದ್ರಿದ್ರು, ಹತ್ಕೊಂಡು ನಾನು ಇನ್ನು ಬರಲ್ಲ ನಿಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಅಂತ ಚೇತನ್ ಸರ್ಗೆ ಜೋರು ಮಾಡಿಬಿಟ್ಟ. ಆಮೇಲೆ ಒಂದಿನ ತುಂಬ ಆಟ ಮಾಡ್ದ. ಆಮೇಲೆ ಚೇತನ್ ಸರು ತುಂಬ ಅವನ ಪ್ರೀತಿಯಿಂದ ಮಾತಾಡ್ಸೋಕ್ಕೆ ಶುರುವಾಗಿ ಸಮಾಧಾನ ಮಾಡಿ, ಆಮೇಲೆ ಅವನು ಇವಾಗ ಇಷ್ಟಪಟ್ಟು ಬರ್ತಾನೆ. ವೀಕೆಂಡ್ ಬ್ಯಾಚ್ ಅವನು, ಫ್ರೈಡೇ ಸ್ಯಾಟರ್ಡೇ ಸಂಡೇ ಬರ್ತಾನೆ. ಆದರೂ ಅವನು ಎವ್ರಿಡೇ ನಾನು ಹೋಗ್ಬೇಕು ಅಂತಾನೆ. ಬಟ್ ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಎವ್ರಿಡೇ ಅವ್ನು ಕರ್ಕೊಂಬರೋಕ್ಕಾಗಲ್ಲ. ಮತ್ತು ಚೇತನ್ ಸರ್ ನೋಡಿ ಅವ್ನು ಹತ್ತಾಗ ನನಗನ್ನಿಸ್ತು, ನನ್ನ ಮ್ಯಾಥಮೆಟಿಕ್ಸ್ ಟೀಚರು ನನ್ನ ನೋಡಿ ಎಷ್ಟು ಜನ ಅಂತಾರೋ ಗೊತ್ತಿಲ್ಲ, ನನ್ನ ನೋಡಿ ಎಷ್ಟು ಜನ ಸ್ಕೂಲ್ ಬಿಡ್ತೀನಿ ಅಂತಾರೋ. ನಾನು ಸ್ವಲ್ಪ ಜೋರು ಕಡಿಮೆ ಮಾಡಬೇಕು ಅನ್ನಿಸ್ತು. ಆಮೇಲೆ ಚೇತನ್ ಸರ್ ಜೋರು ಮಾಡೋದ್ರಿಂದನೇ ಮಕ್ಕಳು ಕಂಟ್ರೋಲ್ ಬರ್ತಾರೆ. ಸಮ್ಟೈಮ್ಸ್ 1-2 ಮಕ್ಕಳನ್ನೇ ನಾವು ಕಂಟ್ರೋಲ್ ಮಾಡೋಕ್ಕೆ ಕಷ್ಟಪಡ್ತೀವಿ. ಅಂಥದ್ರಲ್ಲಿ ಎಷ್ಟೊಂದು ಮಕ್ಕಳನ್ನ ಅವರು ಅಲರ್ಟಾಗಿ ಇಟ್ಕೊಳ್ಬೇಕು. ಅದರಲ್ಲಿ ಬಿಲೋ 5 years ಅಂದಾಗ ಅವರು ತುಂಬ ಕೇರ್ ಮಾಡಬೇಕು. ಜೊತೆಗೆ ಅವರ ತಾಯಿ ಸಹ ತುಂಬ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನ, ತಾಯಿ ಥರ ನೋಡ್ಕೋತಾರೆ. ಅವರು ಈ ಸಂದರ್ಭದಲ್ಲಿ ನಾನು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಆಮೇಲೆ ನನ್ನ ಮಗನ ತುಂಬ ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇತ್ತು. ಯಾವುದೋ ಕೆಲವು ಸ್ಟೆಪ್ಸ್ ಮಾತ್ರ ಆಗ್ತಾ ಇದ್ದ. ಡ್ಯಾನ್ಸ್ ಕ್ಲಾಸಿಗೆ ಬಂದಮೇಲೆ ಹೊಸ ಸ್ಟೆಪ್ ಕಲ್ತಿದ್ದಾನೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ, ಅವನಿಗೆ ಒಳ್ಳೆ ಮಾಸ್ಟರ್ ಸಿಕ್ಕಿದ್ದಾರೆ. ಈ ಮೂಲಕ ನಾನು ಈ ಫಂಕ್ಷನಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಕ್ಚುಲಿ ನಾನು ನನ್ನ ಮಗನ ಫೋರ್ಸ್ಫುಲ್ ಆಗಿ ಅಂತೂ ಜಾಯಿನ್ ಮಾಡಿಸಲಿಲ್ಲ. ಅವ್ನು ಸೆಲ್ಫ್ ಇಂಟ್ರೆಸ್ಟ್ ಇಂದ ಜಾಯಿನ್ ಆಗಿದ್ದು. ಸಾಧಕ್ ಸ್ಕೂಲ್ ಸ್ಟೂಡೆಂಟ್ ಅವರು ಸಾಧಕ್ ಸ್ಕೂಲಲ್ಲಿ ಚೇತನ್ ಟೀಮ್ ಬಂದು ಅಲ್ಲಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ರು ಆನ್ಯುವಲ್ ಡೇಗೆ. ಸೊ ಅವ್ನು ಅಲ್ಲಿ ಇಂಪ್ರೆಸ್ ಆಗಿ ಅವ್ನು ಜಾಯಿನ್ ಆಗಿರೋದು ಈ ಕ್ಲಾಸ್ಗೆ. ನಾನು ಹೇಳಿದಂಗೆ ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅವನು ಕರಿಕ್ಯುಲರ್ ಅಲ್ಲಿ ಆರಾಮ್ಸೆ ಇದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ. ಅವನು 90% ಸ್ಟೂಡೆಂಟ್ ಆಗಿರೋದ್ರಿಂದ. ನನಗೆ ಪ್ರಾಬ್ಲಮ್ ಏನು ಅಂದ್ರೆ ಸ್ಕ್ರೀನ್ ಟೈಮ್ ಜಾಸ್ತಿ ಇತ್ತು. ಐದು ಮೊಬೈಲಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದ, ಇಲ್ಲಾಂದ್ರೆ ಟಿವಿನಲ್ಲಿ. ಇವಾಗ ಅದು ಅವಾಯ್ಡ್ ಆಗಿದೆ. ಅಂಡ್ ಡ್ಯಾನ್ಸ್ ಕ್ಲಾಸ್ ಜಾಯಿನ್ ಆಗಿರೋದ್ರಿಂದ ಮೆಮೊರಿ ಸಹ ತುಂಬಾ ಇಂಪ್ರೂವ್ ಆಗುತ್ತೆ. ಅಂದ್ರೆ ಸಾಂಗ್ ತಕ್ಕಂಗೆ, ಬೀಟ್ ತಕ್ಕಂಗೆ ಅವರು ಡ್ಯಾನ್ಸ್ ಮಾಡೋದ್ರಿಂದ ಮೆಮೊರಿ ವೈಸ್ ತುಂಬಾ ಇಂಪ್ರೂವೈಸ್ ಆಗುತ್ತೆ. ಅಂಡ್ ಹ್ಯಾಡಿಂಗ್ ಆನ್ ಇಬ್ರು ಪ್ಯಾರೆಂಟ್ ಏನ್ ಮಾತಾಡಿದ್ರು ಅದಕ್ಕೆ ಹ್ಯಾಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಸೇಫ್ ಆಗಿ ಪ್ರೋಗ್ರಾಮ್ಸ್ ಆದ್ಮೇಲೆ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಐದು 2 o'clock ಆಗಿರ್ಲಿ ಅಥವಾ 1 o'clock ಆಗಿರ್ಲಿ ತುಂಬಾ ಸೇಫ್ ಆಗಿ ಕರ್ಕೊಂಡ್ ಬಂದ್ಬಿಡ್ತಾರೆ. ತಿಟ್ಟು ಬುದ್ಧಿ ಹೇಳಿ ಇಲ್ಲಿವರೆಗೂ ತಂದಿರೋದು ನಮ್ಮ ಮಾಸ್ಟರ್ಸ್ ಇಬ್ರು. ಅದಕ್ಕೆ ಅವರಿಬ್ಬರಿಗೂ ಜೀವನ ಪೂರ್ತಿ ಚಿರಋಣಿ ಆಗಿರ್ತೀನಿ ಅಂತ ಮಾತಾಡ್ತೀನಿ. ಥ್ಯಾಂಕ್ ಯು. ನಮ್ಮಲ್ಲಿ ಇದು ಟಿವಿ ಚಾನಲ್ ಅಲ್ಲ, ಇಲ್ಲಾಂದ್ರೆ ಚಿಟ್ಟುನ ಇವ್ರನ್ನೆಲ್ಲ ಅಳಿಸಿ ಕಳಿಸ್ತಾ ಇದ್ವಿ. ನನಗೆ ಬಹಳ ಬೇಜಾರಾಗ್ತಿದೆ ನನ್ನ. ಇದು ನಮ್ಮ TRP ಏನು ಬೇಕಾಗಿಲ್ಲ, ಇದೆ ನಾನು ಚೆನ್ನಾಗಿ ಗೊತ್ತು ನನಗೆ. ಅವ್ರಿಗೆ ಕರಿ ಅಂತ ಅವ್ರು ಹೇಳೋದು, ಬನ್ನಿ ಹೇಳೋದು ನೀವು ಬನ್ನಿ.
made us proud. Thank you for all giving CDH your best. Thank you. Support for the countless drop-off and pickups, for the encouragement behind every practice, and for being here today. Your presence and belief in your children make events like this possible. Thank you for applause, energy, and encouragement you complete this celebration. Thank you everyone for making this